ಈಗ ಇಬ್ಬರು ಹಂತಕರನ್ನು ಅರೆಸ್ಟ್ ಮಾಡಿದ್ದಾರೆ. ಇವರೇ ಮಾಡಿರೋದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಮಾದಾ ಅಲಿಯಾಸ್ ಮಾಧುರಾಜು ಮತ್ತು ನಾಗರಾಜ್ ಇಬ್ಬರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇವನಿಗೆ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಿಂದ ಸಿಕ್ಕಿರುವಂಥ ಮಾಹಿತಿ ಇದು. ಮೊನ್ನೆಯಿಂದಲೂ ಕೂಡ ಮಾದನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು, ಯಾಕಂದರೆ ಈ ಹಸು ಮಾದನಿಗೆ ಸೇರಿತು. ಬಟ್ ಈತ ಸಿಕ್ಕಿರಲಿಲ್ಲ ಪೊಲೀಸರಿಗೆ. ಬಟ್ ಕೊನೆಗೂ ಇಬ್ಬರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಮಾದಾ ಮತ್ತು ನಾಗರಾಜ್ ಅಂತೇಳಿ. ಇವ್ರ ಮೇಲಿರೋ ಆರೋಪ ಅಂತ ಹೇಳಿದ್ರೆ ಇವರೇ ಹಸುವಿಗೆ ವಿಷ ಇಟ್ಟಿರೋದು. ಸೊ ಅದರಿಂದಾಗಿ ಅದನ್ನು ತಿಂದು ಹುಲಿಗಳು ಮೃತಪಟ್ಟಿವೆ ಅಂತೇಳಿ. ಹಾಗಾಗಿ ಈಗ ಸದ್ಯಕ್ಕೆ ಇವರಿಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಮಾದನ ಹಸುವನ್ನು ಬೇಟೆಯಾಡಿ ಭಕ್ಷಣೆ ಮಾಡಿದ್ದಂತಹ ಹುಲಿ ಈ ಮೃತ ಹಸುವನ್ನು ತುಂಬ ಪ್ರೀತಿಯಿಂದ ಈ ಮಾದ ಸಾಕಿದ್ನಂತೆ. ನನ್ನ ಹಸುನ ತಿಂದುಬಿಡ್ತಲ್ಲ ಅಂಥೇಳಿ ರೊಚ್ಚಿಗೆದ್ದು ಈ ಮಾದ ಅದಕ್ಕೆ ವಿಷ ಹಾಕಿದ್ದಾನೆ ಅಂತ ತನ್ನ ನೋವನ್ನು ನಾಗರಾಜ್ ಹತ್ರ ಹೇಳ್ಕೊಂಡಿದ್ನಂತೆ ಮಾದ. ಸೊ ಈ ಹುಲಿಗಳನ್ನ ಹಿಂಗೆಲ್ಲ ಮಾಡ್ತಾ ಇರೋದು, ಈ ಹುಲಿಗಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಇವರಿಬ್ರು, ಮಾದ ಮತ್ತು ನಾಗರಾಜ್. ಇಬ್ಬರು ಕ್ರಿಮಿನಾಶಕವನ್ನು ತಂದು ಹುಲಿ ಓಡಾಡ್ತಿತ್ತಲ್ಲ ಆ ಸ್ಥಳ ಗೊತ್ತಾಗಿದೆ ಇವರಿಗೆ, ಇಲ್ಲೇ ಓಡಾಡ್ತಾ ಇದೆ ಇದು ಅಂತ. ಸೊ ಆ ಹಸು ತಿನ್ನಕ್ಕೆ ಮತ್ತೆ ಬರುತ್ತೆ ಅಂತಲೂ ಗೊತ್ತಾಗಿದೆ ಇವರಿಗೆ. ಸೊ ಹಂಗಾಗಿ ಆ ಕ್ರಿಮಿನಾಶಕವನ್ನು ಮಿಕ್ಸ್ ಮಾಡಿ ಹಸುವಿನ ದೇಹಕ್ಕೆ ಹಾಕ್ಬಿಟ್ಟಿದ್ದಾರೆ ನಾಗರಾಜು ಮತ್ತು ಈ ಮಾದ ಇಬ್ಬರು ಸೇರ್ಕೊಂಡು. ಆಮೇಲೆ ಮತ್ತೆ ಆ ಹುಲಿ ಎಂದಿನಂತೆ ಬಂದಿದೆ ತನ್ನ ಮರಿಗಳನ್ನು ಕರ್ಕೊಂಡು, 4 ಮರಿಗಳನ್ನು ಕರ್ಕೊಂಡು ಬಂದು ತಾಯಿ ಹುಲಿ ಮತ್ತೆ ಆ ಮಾಂಸವನ್ನು ತಿನ್ನಕ್ಕೆ ಹೋಗಿದೆ. ತಿಂದು ಆ ಮರಿಗಳು ತಿಂದಿದ್ದಾವೆ. ಸೊ ಆಗ ವಿಷ ಆ ಹುಲಿಗಳಿಗೂ ಕೂಡ ದೇಹ ಹೊಕ್ಕಿದೆ. ಸೊ ಹಾಗಾಗಿನೇ ಈ ಹುಲಿಗಳು ಸಾವನ್ನಪ್ಪಿವೆ ಅನ್ನುವಂಥದ್ದು ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ತನಿಖೆಯಲ್ಲಿ ಸಿಕ್ಕಿರುವಂಥ ವಿಚಾರ. ಸೊ ಇದ್ರ ಬಗ್ಗೆ ಸ್ವತಃ ಈಗ ಪೊಲೀಸರು ಈಗ ಮಾಹಿತಿಯನ್ನು ಕನ್ಫರ್ಮ್ ಮಾಡಿದ್ದಾರೆ.